ಈಗ ಶೂನ್ಯ ವೇಳೆ ಅನ್ಸ್ತಾರ್ ಈಗ ಲಿಖಿತವಾದ ಪ್ರಶ್ನೆಗೆ ಉತ್ತರ ಮಂಡಿಸುವುದು. ದಿನಾಂಕ 18ನೇ ಆಗಸ್ಟ್ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಮುಗಿಲಿ ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅದು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು. ಅಲ್ಲ, ಸದನದಲ್ಲಿ ಉತ್ತರ ಮಂಡನೆ ಮಾಡಿದ್ದಾರೆ. ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿದ್ಮೇಲೆ ನೀವೇ ಹೇಳಿ. ಹೊಸ ಸಂಪ್ರದಾಯ ಸದಸ್ಯರ ಹೊಸ ಸಂಪ್ರದಾಯ ಬೇಡ. ಸದಸ್ಯರಿಗೆ 8 ಸ್ಟಾರ್ ಕ್ವೆಶ್ಚನ್ ಅಲ್ಲ ಕೃಷ್ಣ ಅವರ ದಿನ ಹಿಂಗಾಗಿದ್ರೆ ಹೇಳ್ಬಿಡಿ, ಇಂಥದ್ದು ದಿನ ಹಿಂಗಾಗಿತ್ತು, ನಾವು ಮಾಡ್ತಾ ಇದ್ದೀನಿ ಹೇಳಿದ್ಮೇಲೆ ಕ್ವಶನ್ ಅವರ್ ಮುಗಿದಿದೆ ಅಂತ ಹೇಳಿದ್ಮೇಲೆ ಆದ್ಮೇಲೆ ಬರೋ ಕೇಳಿಸ್ಕೊಳ್ಳಿ ಸರ್. ನಾನು ಏನು ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡು ಹೇಳಿ. ಶೂನ್ಯ ವೇಳೆ ಪ್ರಶ್ನೆಗಳು ಅಂತ ರೈಸ್ ಮಾಡಿದ್ರು. ಇಲ್ಲ ಸರ್, ಆಮೇಲೆ ಲಿಖಿತ ಪ್ರಶ್ನೆಗಳು ನಾಲ್ಕ ಬಂದು ಎಚ್.ಕೆ. ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು. ಶೂನ್ಯ ವೇಳೆ ಬರೋದು ಯಾವಾಗ? ಕ್ವಶನ್ ಅವ್ರು ಮುಗಿದ್ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿದ್ದು. ನಾನು ಬರುವಾಗ ಕೇಳಿಸ್ಕೊಂಡಿದ್ದು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್. ನನಗೇನಿಲ್ಲ, ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ, ಇದರಲ್ಲಿ ನಂದೇನಿಲ್ಲ. ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು, ಅವ್ರಿಗೆ ಉತ್ತರ ಕೊಡೋದು ನಮ್ ಕರ್ತವ್ಯ. ಅದಕ್ಕೆ ಅವಕಾಶ ಕೇಳ್ತಾ ಇದ್ದೇನೆ. ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ, ತಕರಾರಿಲ್ಲ. ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ, ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ. ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಈಗ ಅಧ್ಯಕ್ಷರೇ, ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು. ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ, ಅರ್ಥ ಇದೆ. ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿಂದ ಏನು ಎ ಗ್ರೂಪ್ ಇದೆ ಇದು ಮತ್ತೆ ಬರ್ಲಿಕ್ಕೇ ಇಲ್ಲ ಸೋಮವಾರ. ಆ ಹಿನ್ನೆಲೆಯೊಳಗೆ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸ್ಕೊಂಡಿದ್ದೀರಿ, ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ 8 ಜನ ಶಾಸಕರಿಗೆ ಅನುಕೂಲ ಆಗ್ತದೆ. ಅದನ್ನು ದಯಮಾಡಿ ಪರಿಗಣಿಸಬೇಕು ಅಂತ. ಈಗ ಕ್ವಶನ್ ಅವ್ರು ಕೂಡ ಒಂದು ಇಂಪಾರ್ಟೆಂಟ್. ಬೇರೆ ಕಾರ್ಯಕ್ರಮ ಸಚಿವ ಟೈಮ್ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಮಾಡ್ತೇನೆ. ನೀವೆಲ್ಲೊಂದು ವಿಚಾರ ಅರ್ಥ ಆಯ್ತು. ಒಂದು ಏನಂತ ಹೇಳಿದ್ರೆ ಆ ಸಬ್ಮಿಷನ್ಗೆ ಒಂದು ಲಿಖಿತ ಮೂಲಕವಾಗಿ ಅದು ಚರ್ಚೆ ಆಗ್ತಾ ಇತ್ತು. ಎರಡನೇದು ಈಗ ನಾಳೆ ನಾಡಿದ್ದು ಕೊಡು ಅಂತ ಹೇಳಿದ್ರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುವುದಿಲ್ಲ. ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ. ಈಗ ನೀವು ಕೊಡಿ. ಕ್ವಶನ್ ಅವರು ಭಾರಿ ಇಂಪಾರ್ಟೆಂಟ್ ಕ್ವಶನ್ ನಾವು ಕಾಯ್ತಾ ಇದ್ದೀವಿ. ನೀವು ಬಿಲ್ ಅನ್ನ ಮಧ್ಯಾಹ್ನ ನಂತರ ತಗೊಳ್ಳಿ, ಉಳಿದ ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಧ್ಯಕ್ಷರೇ, ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ಕಾರ್ಯಕ್ರಮ ಮುಗಿಸಿ ಬರೋದ್ರಿಂದ ಅದರ್ವೈಸ್ ಸಾಮಾನ್ಯವಾಗಿ ನಾವು ಇದಾಗೋದಿಲ್ಲ. ಇದು ಏನಂದ್ರೆ ನಾಳೆಗೆ ಹಾಕಿದ್ರೆ ಸದಸ್ಯರಿಗೆಲ್ಲೋ ನಾಳೆ ಅವ್ರ ಅನುಕೂಲ ಇರುತ್ತೋ ಇಲ್ವೋ, ಅವ್ರು ಇವತ್ತಿಗೆ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ವಿರೋಧ ಪಕ್ಷದವ್ರದ್ದು ಇದಾವೆ. ಹಾಗಾಗಿ ಅಷ್ಟೇ, ನಮ್ದೇನಿದೆ. ಈಗ ಎಲ್ಲಾ ಮಂತ್ರಿಗಳಿಗೂ ಉತ್ತರ ಕೊಡೋದು ತಪ್ಪು ಅಂದ್ರೆ ಸಾಕು ಅನ್ನೋ ತರ, ಆ ತರ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ನಿಮ್ ಬಗ್ಗೆ ಎಲ್ಲರೂ ತಕರಾರು ಮಾಡಿದೀವಿ ಸರ್ ನಾವು. ಯಾವತ್ತಾರು ನಿಮ್ ಬಗ್ಗೆ ಯಾವತ್ತಾರು ತಕರಾರು ಮಾಡಿದೀವಿ. ತಕರಾರು ಈಗ ನಿಮ್ಗೆ ನನ್ನ ಬಗ್ಗೆ ತಕರಾರು ನಿಯಮಗಳನ್ನ ಪಾಲಿಸಿ ಅಂತ ಅಷ್ಟೇ ನಾವು ಹೇಳೋದು. ಕೃಷ್ಣಪ್ಪ ಎಂಟಿ. ಅಧ್ಯಕ್ಷ, ನಮ್ಮ ಕ್ವಶನ್ ನಂಬರ್ 61 ರೆವಿನ್ಯೂ ಇಲಾಖೆ ಸಚಿವರಿಗೆ ಸ್ಟಾರ್ ಕ್ವಶನ್ ಆಗಿದೆ. ದಯಮಾಡಿ ಇದಕ್ಕೆ
ರಿಪ್ಲೈ ಮಾಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.